ನಾನೊಂದು ಫಾರ್ಮರ್ ಇಂಟರ್ನ್ಯಾಷನಲ್ ಅಥ್ಲೀಟು. ಸೊ ಏನಾಗಿದೆ, ನನಗೆ ಶುಕ್ರವಾರ ಈಗ ಜಸ್ಟ್ ಒಂದು ಲಾಸ್ಟ್ ವೀಕ್ ನನಗೆ ಹೋದ ಶುಕ್ರವಾರ ನಂದು ಟೆಡೆಕ್ಸ್ ಟಾಕ್ ಇತ್ತು ಒಂದು ಇನ್ಸ್ಟಿಟ್ಯೂಷನ್ನಲ್ಲಿ. ಅದಕ್ಕಾಗಿ ಟೆಡೆಕ್ಸ್ ಟಾಕ್ಸ್ನವರು ಒಂದು ಪೋಸ್ಟರ್ ರೆಡಿ ಮಾಡ್ತಾರೆ ಸರ್, ನಂದು ಪರ್ಫಾರ್ಮೆನ್ಸ್ದೆಲ್ಲನೂ ಸೇರಿಸ್ಬಿಟ್ಟು. ಆ ಪೋಸ್ಟ್ನ ನಾನು ಮತ್ತೆ ನನ್ನ ಪೇಜ್ನಲ್ಲಿ ರೀಪೋಸ್ಟ್ ಮಾಡಿದ್ದೆ. ಓಕೆ, ಸೊ ಇದಾದಮೇಲೆ ಏನಾಯಿತು, ಇವರು ನಮ್ಮದೊಂದು ಕೋಚಸ್ ಒಂದು ಗ್ರೂಪ್ ಇದೆ ಇಲ್ಲಿ ಕಂಠೀರವದಲ್ಲಿ, ಯಾರ್ಯಾರು ಕೋಚಿಂಗ್ ಮಾಡ್ತಿದ್ದಾರೆ ಅವ್ರದ್ದೊಂದು ಗ್ರೂಪ್ ಇದೆ. ಆ ಗ್ರೂಪ್ನಲ್ಲಿ ಒಂದು ಪೋಸ್ಟ್ ಹಾಕ್ತಾರೆ, ಏನಂತ, ನೀನು ಸುಳ್ಳು ಹೇಳ್ಕೊಂಡು ಪರ್ಫಾರ್ಮೆನ್ಸ್ ಮಾಡಿದ್ಯಾ ಅಂತ ಹೇಳಿಬಿಟ್ಟು, ಸುಳ್ಳು ಹೇಳಿದ್ಯಾ ನೀನು, ಇದು ತಪ್ಪು ನೀನು ಮಾಡಿರೋದು ಅಂತ ಹೇಳಿಬಿಟ್ಟು ಅದನ್ನು ಕೆಲವೊಂದು ಸೀನಿಯರ್ ಅಥ್ಲೀಟ್ಸು ಕ್ವಶನ್ ಮಾಡ್ತಾರೆ. ಸೊ ಅದಾದಮೇಲೆ ನಾನು ಗ್ರೂಪಲ್ಲಿ ಹಾಕ್ತೀನಿ, ನಾನು ಎಲ್ಲೂ ಖೇಲ್ ರತ್ನ ಅವಾರ್ಡಿ ಅಂತ ಹಾಕ್ಕೊಂಡಿಲ್ಲ, ಅದು ಖೇಲ್ ರತ್ನ ಪುರಸ್ಕಾರ. ಅದು ಎಲ್ಲಿಂದ ಸಿಕ್ಕಿದೆ ಅಂತಲೂ ಸಹ ನಾನು ಅವರಿಗೆ ಫೋಟೋ ಕಳಿಸ್ತೀನಿ. ಅದೊಂದು ಜೂನಿಯರ್ ಚೇಂಬರ್ ಆಫ್ ಇಂಟರ್ನ್ಯಾಷನಲ್ ಅಂತ ಹೇಳಿಬಿಟ್ಟು ಒಂದು ಸಂಸ್ಥೆ, ಅದು ಅವ್ರು ಕೊಟ್ಟಿರೋದು, ಹಾಗಂತ ಹೇಳಿ ಹಾಕ್ಕೊಳ್ತೀನಿ. ಅದಾದಮೇಲೆ ಮತ್ತೆ ನೀನು ಅಲ್ಲಿಗೆ ಮುಗಿಯುತ್ತೆ, ನಾನು ಅಲ್ಲಿಗೆ ಮುಗೀತು ಎಕ್ಸ್ಪ್ಲನೇಷನ್ ಕೊಟ್ಟೆ ಅಂತ ಹೇಳಿ ನಾನು ಸುಮ್ಮನೆ ಆಗಿಬಿಡ್ತೀನಿ. ಬಟ್ ಮತ್ತೆ ಲೇಟ್ ನೈಟು ಮತ್ತೆ ಇನ್ನೊಂದು ಪೋಸ್ಟ್ ಹಾಕ್ತಾರೆ, ನಿನಗೆ 19 ಸತಿ ಬೆಸ್ಟ್ ಅಥ್ಲೀಟ್ ಅವಾರ್ಡ್ ಅಂತ ಸಿಕ್ಕಿದೆ, ಹೇಗೆ ಸಿಕ್ತು, ಅಥವಾ ನೀನು ಎಲ್ಲ ಹತ್ರ ಅಥ್ಲೆಟಿಕ್ಸ್ ಹೆಸರಿನಲ್ಲಿ ದುಡ್ಡು ಮಾಡ್ತಾ ಇದೆಯಾ ಅಂತ ಎಲ್ಲ ಹೇಳ್ಬಿಟ್ಟು ಅಲಗೇಷನ್ ಹಾಕ್ತಾರೆ. ನಾನು ಅದನ್ನು ಕೇಳಲಿಕ್ಕೆ ಅಂತ ಹೇಳಿಬಿಟ್ಟು ನನ್ನ ಹಸ್ಬೆಂಡು ಕಾಲ್ ಮಾಡ್ತಾರೆ. ಬಟ್ ಕಾಲ್ ಮಾಡಿದ ಕೂಡಲೇ ಅದೊಂದು 10 ಸೆಕೆಂಡ್ ಸಹ ನಡೆಯೋದಿಲ್ಲ ಕಾಲು, ಅವ್ರು ಕಟ್ ಮಾಡ್ತಾರೆ. ನಾನು ನಿನ್ನ ಗ್ರೂಪಲ್ಲಿ ಕೇಳಿದ್ದು, ನೀ ಗ್ರೂಪಲ್ಲಿ ಎಕ್ಸ್ಪ್ಲೈನ್ ಮಾಡು ಅಂತ ಹೇಳಿ ಅವ್ರು ಹೇಳಿದ್ದು ನಿಜ. ಗ್ರೂಪಲ್ಲಿ ಕೇಳಿದ್ಮೇಲೆ ನಾನು ಫೋನ್ ಮಾಡಬಾರ್ದಾಗಿತ್ತು, ಅವ್ರು ಮಾಡಿದರು. ಆಮೇಲೆ ಕಟ್ ಮಾಡಿಬಿಟ್ವಿ ನಾವು ಕಾಲ್ನ, ಮಾತಾಡಲಿಲ್ಲ. ಆಮೇಲೆ ಅದಾದಮೇಲೆ ಸರಿ, ಕರೆಕ್ಟ್ ಕ್ವಶನ್ ಮಾಡಿರೋದು ನನ್ನನ್ನು, ಆದ್ದರಿಂದ ನಾನು ಕಾಲ್ ಮಾಡ್ತೀನಿ ಅವರಿಗೆ, ಯತೀಶ್ ಅವರಿಗೆ. ಅವರು ಕಾಲ್ ತೆಗಿಯಲ್ಲ, ಅವ್ರ ವೈಫೇ ತೆಗಿತಾರೆ. ಫೋನ್ನಲ್ಲೂ ಸಹ ಏನೇ ನೀನು ಪರ್ಫಾರ್ಮೆನ್ಸ್ ಮಾಡಿರೋದು, ಏನೇ ಅದು ನೀನು ಬಂದು ಹೇಳು ಅಂತ ಏಕವಚನದಲ್ಲಿ ಮಾತಾಡಿಸ್ತಾರೆ. ಅದು ಮುಗೀತು ಸರ್. ಅದಾದಮೇಲೆ ನಾನೇನು ರಿಪ್ಲೈ ಮಾಡಲಿಲ್ಲ. ಕೋಚ್ ಅವ್ರ ವೈಫ್, ಗೊತ್ತಿಲ್ಲ ಸರ್ ನನಗೆ, ಗಲಾಟೆ ಮಾಡೋರ ಹೆಸರು ನನಗೆ ಗೊತ್ತಿಲ್ಲ, ನನಗೆ ಹೆಸರು ಗೊತ್ತಿಲ್ಲ, ನನಗೆ ಚಲೋ ಆ ಲೇಡಿ ಹೆಸರು ಗೊತ್ತಿಲ್ಲ. ಅವ್ರ ವೈಫ್ ಏನೂ ಅಲ್ಲ ಸರ್, ಅವ್ರ ಗಂಡ ಮಾತ್ರ. ಅದು ನಮಗೂ ಗೊತ್ತಿಲ್ಲ ಸರ್, ಎಕ್ಸಾಕ್ಟ್ಲಿ ನನಗೂ ಆ ರೀಸನ್ ಗೊತ್ತಿಲ್ಲ, ಯಾಕೆ ಅವ್ರು ಇದನ್ನು ಸರ್. ಈಗ ಆಗಿದ್ದು, ಈಗ ಬೆಳಗ್ಗೆ 6 ಗಂಟೆನಲ್ಲಿ ಆಗಿರೋ ವಿಚಾರ ಇದೆ, ಹೋಗ್ತಾ ಇದ್ವಿ ಸರ್. ಯಾಕಂದರೆ ಅದ್ರ ಬಗ್ಗೆ ನಾವು ಕಾಲ್ ತೊಗೊಳ್ಬೇಕು. ಒಂದು ನಾನು ಲೈಕ್ ನನ್ನ ಪ್ರಕಾರ ಸ್ಪೋರ್ಟ್ಸ್ ನಿಂದನೆ ಮಾಡ್ತಾ ಇರ್ತಾರೆ, ಆಗ ನೀವು ಕೈ ಕಟ್ಕೊಂಡು ನಿಂತಿರ್ತೀರಾ. ಯಾರು ನಾನು ಬಂದು ಕೈ ಕಟ್ಕೊಂಡು ಸರ್ ಖಂಡಿತವಾಗ್ಲೂ ಉತ್ತರ ಕೊಡ್ಬೋದಾಗಿತ್ತು. ಬಟ್ ಅದನ್ನ ಬಂದ್ಬಿಟ್ಟು ಯಾರಾದರೂ ಒಂದು ಸೀನಿಯರ್ ಕೋಚಸ್ಸು ಅಥವಾ ನಮ್ದು ಅಸೋಸಿಯೇಷನ್ ಇಂದ ಬಂದು ಯಾರಾದರೂ ಕ್ವಶನ್ ಮಾಡಿದಿದ್ರೆ ಅವರಿಗೆ ನಾವು ಆನ್ಸರಬಲ್. ಅವ್ರಿಗೆ ಆನ್ಸರಬಲ್ ಓಕೆ, ಬಟ್ ಬೇರೆ ಯಾರೋ ಬಂದು ನಿಮಗೆ ಬಾಯಿಗೆ ಬಂದು ಮಾತಾಡ್ತೀರ, ಖಂಡಿತ ಸರ್. ನೀವು ಕೈ ಕಟ್ಕೊಂಡು ನಿಂತ್ಕೊಂಡಿರೋ ಉದ್ದೇಶ ಇದು ಅಂತ ಗೊತ್ತಿಲ್ಲ ಅಂತೀರಿ. ಹೆಸರು ಗೊತ್ತಿಲ್ಲ, ಅವ್ರ ಹಸ್ಬೆಂಡ್ ಹೆಸರು ಮಾತ್ರ ನನಗೆ ಗೊತ್ತು ಸರ್, ವೈಫ್ ಹೆಸರು ನನಗೆ ಗೊತ್ತು ಸರ್. ಎಕ್ಸಾಕ್ಟ್ಲಿ ಥ್ರೆಟ್ ಅಂದ್ರೆ ಸರ್ ಅವ್ರು ಹೇಗೆ ಅಂದ್ರೆ ಇವ್ರ ಪಕ್ಕದಲ್ಲೇ ನಿಂತಿದ್ರು. ಕದ್ದಿದ್ಯಾ ಅಂತೆಲ್ಲ ಹೇಳ್ತಾರೆ, ಬಾಕ್ಸ್ ಮೇಡಮ್ ಇದು ನೋಡ್ತಾ ಇದ್ರೆ ಗಲಾಟೆ ನೋಡ್ತಾ ಇದ್ದಾರೆ, ಫುಲ್ ಹಳೆ ಏನಾದರೂ ವೈಷಮ್ಯನ ಇಟ್ಕೊಂಡು ಬಂದು ಗಲಾಟೆ ಸರ್. ನನಗೂ ಅವ್ರಿಗೂ ಆ ಥರದ್ದು ಏನೂ ಇಲ್ಲ ಸರ್, ಇದರಿಂದ ಖಂಡಿತವಾಗ್ಲೂ ಏನೂ ಆ ಥರದ್ದು ಏನೂ ಆಗಿರಲಿಲ್ಲ. ಟು ಮೈ ನಾಲೆಡ್ಜ್ ಆ ಥರದ್ದು ಏನು ಪ್ರಾಬ್ಲಮ್ ಇರಲಿಲ್ಲ ಸರ್. ಮೇ ಬಿ ಏನೋ ಇರುತ್ತೆ ಅನ್ನೋ ರೀತಿ ಭಾಸವಾಗುತ್ತೆ ಸರ್. ಅದು ನಿಂತ್ಕೊಂಡಿರೋದು ನೋಡಿದ್ರೆ ಸರ್, ಇವಾಗ ನಾವು ಯಾರಿಗೆ ಆನ್ಸರ್ ಮಾಡಬೇಕು ಅವ್ರಿಗೆ ಮಾಡಬೇಕು ಸರ್. ಇವಾಗ ಸ್ಪೋರ್ಟ್ಸ್ ಗೊತ್ತಿಲ್ಲದವ್ರು ಬಂದ್ಬಿಟ್ಟು ನನ್ನ ಕೇಳಿವಾಗ ನೀವೇ ಹೇಳಿದ್ರೆ ಅನ್ನೋನ್ ಪರ್ಸನ್ ಅಂತ ಹೇಳಿ, ಅನ್ನೋನ್ ಪರ್ಸನ್ ಬಂದ ಮೇಲೆ ಕೂಗಾಡಿದ್ರೆ ಖಂಡಿತವಾಗ್ಲೂ ನಾನು ಅವ್ರಿಗೆ ಆನ್ಸರ್ ಮಾಡ್ಬೋದು. ಇದು ಒಂದು ಕೋಚಿನ ವೈಫು. ಸೊ ಕೋಚಿನ ಹೆಂಡ್ತಿಗೆ ಇವ್ರು ಇಷ್ಟೆಲ್ಲ ಪ್ರಿಪೇರ್ ಆಗಿ ಬಂದಿರೋರಿಗೆ ಖಂಡಿತವಾಗ್ಲೂ ನಾನು ಯಾರು ಅಂತ ಗೊತ್ತಿರುತ್ತೆ. ಅವಳು ಇಲ್ಲಿಗೆ ಬರ್ತಿದ್ಲು, ಇದಕ್ಕೆ ಮುಂಚೆ ಅವ್ರ ಹಸ್ಬೆಂಡ್ ಜೊತೆ ಸ್ಟೇಡಿಯಮಲ್ಲಿ ಬಂದು ಕೂತ್ಕೊಳ್ತಿದ್ರು, ಅವ್ರ ಗ್ರೂಪ್ ಒಟ್ಟಿಗೆ ಇರ್ತಿದ್ರು. ಸೊ ಹಾಗಾಗಿ ನನಗೆ ಅವ್ರ ವೈಫ್ ಅಂತ ಗೊತ್ತು. ಅಲ್ಲ, ನೀವು ಫೋನ್ ಮಾಡ್ತೀರಾ, ರೌಡಿಸಮ್ ಮಾಡಿಸ್ತೀರಾ, ಅದು ಇದು ಅಂತೆಲ್ಲ ಕೇಳ್ತಾರೆ ಸರ್. ಯಾವ ಕಾರಣಕ್ಕೆ ಸರ್ ನಾವು ಎಲ್ಲಿ ಆನ್ಸರ್ ಮಾಡಬೇಕು ಅಲ್ಲಿ ಮಾತ್ರ ಮಾಡ್ಬೇಕು ಅನ್ನೋದು ನಂದು ರೂಲ್ಸ್ ಸರ್, ಖಂಡಿತವಾಗ್ಲೂ ಸರ್. ಯಾಕಂದ್ರೆ ಇವಾಗ ನಾನು ಅಷ್ಟು ಜೋರು ಮಾಡಿ ಕೂಗಾಡಿ ಹಾರಾಡಿದ್ರೆ ಆ ಸಿಚುಯೇಷನ್ ಇನ್ನೂ ವರ್ಸ್ಟ್ ಆಗ್ತಿತ್ತು. ಅರ್ಥ ಆಯ್ತು. ಸ್ಪೋರ್ಟ್ಸ್ ಪರ್ಸನ್ ಬಂದು ಸ್ಪೋರ್ಟ್ಸ್ ವಿಚಾರವಾಗಿ ಪ್ರಶ್ನೆ ಮಾಡಿದಾಗ ನೀವು ಅಥೆಂಟಿಕಲಿ ಅಲ್ಲಿ ಪ್ರಶ್ನೆ ಮಾಡೋ ಉತ್ತರ ಕೊಡಬೇಕು, ಅಲ್ಲಿ ಕೊಡಬೇಕು. ಬೇರೆ ಒಬ್ಬ ವ್ಯಕ್ತಿ ಬಂದು ಸ್ಟೇಡಿಯಂಲ್ಲಿ ನಿಮ್ಮರಿಗೆ ನಿಂದನೆ ಮಾಡ್ತಿರುವಾಗ ನೀವು ಕೈ ಕಟ್ಕೊಂಡು ನಿಂತ್ಕೊಳ್ಳೋದು ಯಾಕೆ ಅಂತ ಪ್ರಶ್ನೆ ಮಾಡಿ, ನೀನು ಯಾರು ನನ್ನನ್ನು ಕೇಳೋದಕ್ಕೆ? ನಿಮಗೆಲ್ರಿಗೂ ವಿಡಿಯೋಗಳು ಬಂದಿದೆ ಅನ್ಕೊಂತೀನಿ. ಅವರು ಎಷ್ಟು ಪಾಸ್ ಕೊಟ್ಟಿದ್ದಾರೆ ಅಲ್ಲಿ. ನಾನು ಥ್ರೆಟನ್ ಮಾಡಿದೆ ಅಂತ ಅವಳು ನನ್ನ ಕೇಳಿದ್ರು. ನಾನು ಅದಕ್ಕೆ ಥ್ರೆಟನಿಂಗ್ ಯಾವಾಗಮ್ಮ ಅಂತ ನಾನು ಕೇಳೋ ಅಷ್ಟರಲ್ಲೇ ಮತ್ತೆ ಅವ್ರು ಇನ್ನೊಂದು ಮತ್ತಿನ್ನೊಂದು. ಅದು ಏನಾಗ್ತಿತ್ತು ಅಂದರೆ ಸರ್, ಇದು ಆ ಬಿಸಿ ಜಾಸ್ತಿನೇ ಆಗ್ತಾಯಿತ್ತು ಹೊರತು
ನಮಗೂ ಬೆಳಗ್ಗೆ ಬರೋದು ಸರ್ ಇಲ್ಲಿ ಮಕ್ಕಳಿಗೆ ಪ್ರಾಕ್ಟೀಸ್ ನೀವು ಮಾಡಿಸ್ಬೇಕು ಅಂತ ಥ್ರೆಟನಿಂಗ್ ಅಂತ ಹೇಳೋ ವೇವ್ ಇದೆಯಲ್ಲ ಅದು ಕೂಡ ಫುಲ್ ಸೈಲೆಂಟ್ ಆಗಿ ಹೇಳ್ತೀರಾ. ಸರ್ ಏನಕ್ಕೆ ನನ್ನ ದಟ್ಸ್ ಮೈ ನೇಚರ್ ಸರ್. ನಾನು ಕೂಗಾಡಿ ಹಾರಾಡಿ ಮಾಡ್ಕೊಳ್ಳೋದು ಪ್ರಾಬ್ಲಮ್ ಇಲ್ಲ ಸರ್. ಹಾರಾಡೋದು ಬೇಡ, ಉತ್ತರ ಕೊಡೋದು ಇದಿರ್ತಿತ್ತು. ಮಾಡ್ಬೋದಾಗಿತ್ತು ಸರ್, ಖಂಡಿತವಾಗ್ಲೂ ಉತ್ತರ ಕೊಡ್ಬೋದಾಗಿತ್ತು. ಬಟ್ ಯಾರ ಹತ್ರ ಅದನ್ನು ನಂದು ಅಸೋಸಿಯೇಷನ್ ಮೆಂಬರ್ಸ್ ಯಾರಾದರೂ ಕೇಳಿದಿದ್ರೆ ನಾನು ಖಂಡಿತವಾಗ್ಲೂ ಅವ್ರಿಗೆ ನಾನು ವಿತ್ ಪ್ರೂಫ್ ಉತ್ತರ ಕೊಟ್ಟಿರ್ತಿದ್ದೆ. ಮೇಡಮ್ ನೀವು ಪ್ರಶ್ನೆ ಮಾಡ್ಬೋದಾಯ್ತಲ್ಲ, ನೀವು ಯಾಕೆ ಕೇಳೋದಕ್ಕೆ ಸರ್ ಅವ್ರು ನಮಗೆ ಮಾತಾಡ್ಲಿಕ್ಕೆ ಆಸ್ಪದನೇ ಮಾಡ್ಕೊಂಡಿಲ್ಲ ಸರ್. ಮಾತಾಡು ಅಂತ ಮೈ ಮೇಲೆ ಬೀಳ್ತಿದ್ರು ಹೊರತು ಈ ಥರ ಬಂದಿದ್ರು. ನಿಮ್ಮ ಪರ್ಫಾರ್ಮೆನ್ಸ್ ಬಗ್ಗೆ ಪ್ರಶ್ನೆ ಮಾಡೋದು ಅದು ಪೋಸ್ಟ್ ನನಗೆ ಅದರಲ್ಲಿ ಇವಾಗ ನನಗೆ ಉತ್ತರ ಕೊಡಬೇಕು ಅಂತ ಹೇಳಿದ್ರೆ ನನ್ನ ಹತ್ರ ಪ್ರತಿಯೊಂದು ಸರ್ಟಿಫಿಕೇಟ್ ಇದೆ ಸರ್, ಮೆಡಲ್ ಇದೆ ಸರ್, ಅಥವಾ ನಾನು ಹಿಂದೆಗಡೆ ಅಚೀವ್ ಮಾಡಿರೋದು ನನ್ನ ಪೇಪರಲ್ಲಿ ಬಂದಿರೋ ಕಟ್ಟಿಂಗ್ಸ್ ಪ್ರತಿಯೊಂದು ನನ್ನ ಹತ್ರ ಇದೆ. ಅವ್ರು ಹೇಳಿದ್ರು ನಾನು ಏಷ್ಯನ್ ಮೆಡಲಿಸ್ಟೇ ಅಲ್ಲ ಅಂತ ಹೇಳ್ಬಿಟ್ಟು. ಏಷ್ಯನ್ ಮೆಡಲಿಸ್ಟ್ ಅಲ್ದಿರ ಒಂದು ವರ್ಲ್ಡ್ ಅಥ್ಲೆಟಿಕ್ಸ್ ಪೇಜಲ್ಲಿ ನನ್ನ ಹೆಸರು ಬರೋದಿಲ್ಲ. ದೂರು ಕೊಡ್ತೀರಾ? ನಂದು ಜೂನಿಯರ್ ಚಾಂಪಿಯನ್ಶಿಪ್ ಫಸ್ಟ್ ಟೈಮ್ ನಾನು 1999 ಏಷ್ಯನ್ ಚಾಂಪಿಯನ್ಶಿಪ್ನಲ್ಲಿ ಜೂನಿಯರ್ ಏಷ್ಯನ್ ಚಾಂಪಿಯನ್ಶಿಪ್ನಲ್ಲಿ ಸಿಲ್ವರ್ ಆಗಿರುತ್ತೆ ಸರ್. ಅದಾದಮೇಲೆ 2001 ಅಲ್ಲಿ ಸಿಲ್ವರ್ ಆಗುತ್ತೆ ಸರ್. ಬಟ್ ಅದು 4x400 ಸರ್. ಖೇಲ್ ರತ್ನ ಪುರಸ್ಕಾರ ಸರ್. ಖೇಲ್ ರತ್ನ ನಾನು ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್ ಅಂತ ನಾನು ಎಲ್ಲೂ ಹೇಳಿಲ್ಲ. ಅದನ್ನು ನಾನು ಹೇಳೋ ರೀತಿನೂ ಅಲ್ಲ, ಯಾಕಂದರೆ ನಾನು ಅಷ್ಟು ಅಚೀವೂ ಸಹ ಮಾಡಿಲ್ಲ. ಗೊತ್ತಿಲ್ಲ ಸರ್. ನಾನು ಟೆಡ್ಎಕ್ಸ್ ಶೋಗೆ ಹೋಗಿದ್ದೆ, ಅದರಿಂದ ಶುರುವಾಗಿದೆ. ಅವ್ರು ಪೋಸ್ಟ್ ಮಾಡ್ತೀರಾ ಇದ್ರ ಬಗ್ಗೆ? ಪೊಲೀಸ್ ಕಂಪ್ಲೇಂಟ್ ಆಗಲಿ ಅಥವಾ ನಿಮ್ಮ ಅಸೋಸಿಯೇಷನ್ ಕಂಪ್ಲೇಂಟ್ ಮಾಡ್ತೀರಾ? ಅಸೋಸಿಯೇಷನ್ಗೆ ಕಂಪ್ಲೇಂಟ್ ಮಾಡ್ತೀನಿ ಸರ್. ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡ್ಬೋದು, ಯಾಕಂದ್ರೆ ಅವ್ರು ಇಲ್ಲಿ ಸಂಬಂಧ ಇಲ್ದಿದ್ದವ್ರು ಬಂದು ಇಲ್ಲಿ ಇದು ಮಾಡ್ತಾರೆ ಅಂದ್ರೆ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಬೇಕು. ಇಲ್ಲಿವರ ಯಾರೋ ಮಾಡಿದ್ರೆ ನೀವು ಹೋಗಿ ನಿಮ್ಮ ಅಸೋಸಿಯೇಷನ್ ಕೊಡಬೇಕು. ಬೇರೆ ಹೊರಗಡೆ ಓಪನ್ ಪ್ಲೇಸ್ ಅಲ್ಲಿ ಶೋ ಮಾಡಿ ಎಲ್ಲ ತೋರಿಸಿದ್ದಾರೆ ನಿಮಗೆ. ಅದ್ರ ಬಗ್ಗೆ ಅದು ಮಾನಹಾನಿಕರ ಅಂತದ್ದು ಮತ್ತು ಘನತೆಗೆ ದಕ್ಕದವರು, ಅದ್ರ ಬಗ್ಗೆ ಏನು ಕಂಪ್ಲೇಂಟ್ ಮಾಡೋಂಥದ್ದು ಸರ್? ಯಾಕಂದರೆ ನಾನು ಇದನ್ನು ಫಸ್ಟು ನಮ್ಮ ಅಸೋಸಿಯೇಷನ್ ಅವ್ರಿಗೆ ಕಂಪ್ಲೇಂಟ್ ಕೊಡಬೇಕು ಸರ್. ಸೊ ನಾನು ಅವರು ಯಾವ ರೀತಿ ಹೇಳ್ತಾರೆ ಆ ರೀತಿ ನಡ್ಕೊಳ್ತೀನಿ. ಪ್ಲಸ್ ನಾನು ಡಿಸ್ಕಸ್ ಮಾಡಿಬಿಟ್ಟು, ಯಾಕಂದರೆ ಇದು ಈಗ ಆಗಿದ್ದರಿಂದ ನಾನು ಈಗ ಜಸ್ಟ್ ಟ್ರೈನಿಂಗ್ ಮುಗಿಸ್ಕೊಂಡು ಬರ್ತಾ ಇದ್ದೀನಿ. ಟೇಕ್ ಇಟ್ ಫಾರ್ವರ್ಡ್ ಸರ್. ಯಾವ ರೀತಿ ಹೇಳ್ತಾರೆ ಆ ರೀತಿ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.